ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 9ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ನೆಲಕ್ಕೆ ಬಿದ್ದ ಸ್ವಾತಿಯ ಮೇಲೆ ಮೃಗದಂತೆ ಎರಗಿದ ಕಾರ್ತಿಕ್. ತನ್ನನ್ನು ಬಿಟ್ಟು ಬಿಡುವಂತೆ ಇನ್ನಿಲ್ಲದಂತೆ ಬೇಡಿಕೊಂಡಳು ಸ್ವಾತಿ. ಹಸಿದ ಹುಲಿಯಂತಾಗಿದ್ದ ಕಾರ್ತಿಕನಿಗೆ ಅವಳು ಕೇವಲ ಭೋಗದ ವಸ್ತುವಾಗಿ ಕಂಡಳೆ ವಿನಃ ಅವಳ ಕಣ್ಣೀರು, ಅಸಹಾಯಕತೆ ಅವನ ಮನಸ್ಸನ್ನು ತಟ್ಟಲೇ ಇಲ್ಲ. ಸ್ವಾತಿ ತನ್ನೆಲ್ಲಾ ಬಲ ಸೇರಿಸಿ ಅವನ ಕಿಬ್ಬೊಟ್ಟೆಗೆ ಒದೆ ಕೊಟ್ಟಳು. ಅವನ ನೋವಿನಿಂದ ಚೀರಿ ಪಕ್ಕಕ್ಕೆ ಹೊರಳಿದಾಗ ಅಲ್ಲಿಂದ ಎದ್ದು ಓಡಿದಳು. ಅವಳ 2 ಹೆಜ್ಜೆ ಮುಂದೆ ಬರುವಷ್ಟರಲ್ಲಿ ಅವಳ ಮುಂದೆ ಒಬ್ಬ ಹಿರಿಯ ಬಂದು ನಿಂತಿದ್ದರು. ಅವರನ್ನು ಕಂಡೊಡನೆಯೇ ಸ್ವಾತಿಯ ದುಃಖದ ಕಟ್ಟೆ ಒಡೆಯಿತು. ಸರ್ ಎನ್ನುತ್ತಾ ಬಿಕ್ಕಿದಳು. ಆ ಕಂಪನಿಯ ಮಾಲೀಕ ಸೂರ್ಯನಾರಾಯಣ್ ಅವರನ್ನು ಕಂಡವಳ ದುಃಖ ಮೇರೆ ಮೀರಿತ್ತು. ಅವಳ ಅಸ್ತವ್ಯಸ್ತ ಉಡುಪು, ಕೆನ್ನೆ ಮೇಲಿನ ಬೆರಳಚ್ಚು, ತುಂಬಿದ್ದ ಕಣ್ಣು ಅವಳ ಮೇಲೆ ಆಗಿರಬಹುದಾದ ದೌರ್ಜನ್ಯವಂತ ಸುಳಿದು ನೀಡಿತು ಅವರಿಗೆ. ಏನಮ್ಮ ಇದು, ಇಷ್ಟೊತ್ತಾದ್ರೂ ನೀನ್ಯಾಕೆ ಆಫೀಸಲ್ಲೇ ಇದೆಯಾ ಎಂದರು ಗಂಭೀರ ಧ್ವನಿಯಲ್ಲಿ. ಸೂರ್ಯನಾರಾಯಣ್ ಅವರ ಹಿಂದೆಯೇ ಬಂದಿದ್ದ ಅವರ ಪತ್ನಿ ವತ್ಸಲ ಅವರಿಗೆ ಸ್ವಾತಿಯ ಸ್ಥಿತಿ ಕಂಡು ಕರುಣೆ ಉಕ್ಕಿತು. 1 ನಿಮಿಷ ನೀವು ಸುಮ್ಮನಿರಿ ಎಂದು ಹೇಳಿ ಸ್ವಾತಿಯ ಪಕ್ಕ ಬಂದು ನಿಂತು ಅವಳ ಹೆಗಲನ್ನು ಬೆಳೆಸಿದರು. ಅಷ್ಟು ಮಾತ್ರ ಆಸರೆ ಸಿಕ್ಕಿರೆ ಸಾಕೆಂದು ಕಾಯುತ್ತೇ ಇದ್ದವಳಂತೆ ವತ್ಸಲ ಅವರ ಹೆಗಲ ಮೇಲೆ ತನ್ನ ತಲೆ ಇಟ್ಟು ಅವರನ್ನು ಅಪ್ಪಿ ಅಮ್ಮ ಎನ್ನುತ್ತಾ ಗಟ್ಟಿಯಾಗಿ ರೋಧಿಸತೊಡಗಿದಳು. ಅಳಬೇಡಮ್ಮ, ನೋಡು, ಈಗ ನಾವು ಬಂದಿದ್ದೀವಲ್ಲ, ನಿನಗೇನು ತೊಂದರೆ ಆಗೋದಿಲ್ಲ, ಅಳು ನಿಲ್ಸಮ್ಮ ಎಂದರು ಅವಳ ಬೆನ್ನು ತಡವುತ್ತಾ. ಅಷ್ಟರಲ್ಲೇ ಅಲ್ಲಿಗೆ ಬಂದಿದ್ದ ಕಾರ್ತಿಕ್ ತನ್ನ ಎದುರಿಗೆ ನಿಂತಿದ್ದ ಕಂಪನಿ ಮಾಲೀಕ ಸೂರ್ಯನಾರಾಯಣ್ ಅವರನ್ನು ಕಂಡು ಬೆಚ್ಚಿ ತಲೆ ತಗ್ಗಿಸಿದ. ಇದೇನ್ರಿ ಕಾರ್ತಿಕ್, ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವೊಬ್ಬ ಒಳ್ಳೆ ವರ್ಕರ್ ಅಂತ ಅನ್ಕೊಂಡಿದ್ದೆ. ಛೀ ಎಂದು ಅವನ ಮುಖ ಕೂಡ ನೋಡಲು ಇಷ್ಟವಿಲ್ಲದವರಂತೆ ಕುಳಿತರು. ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಂಡ ಸ್ವಾತಿಗೆ ತನ್ನ ಕರುಳೆ ಕುಡಿಯ ನೆನಪು ತೀವ್ರವಾಗಿ ಕಾಡತೊಡಗಿತ್ತು. ನಾನು ಮನೆಗೆ ಹೋಗ್ಬೇಕು, ನಾನು ಹೋಗ್ತೀನಿ, ನಾನು ಮನೆಗೆ ಹೋಗ್ಬೇಕು ಬಡಬಡಿಸಿದಳು ಸ್ವಾತಿ. ಎದ್ದು ನಿಂತವಳನ್ನು ಬಲವಂತವಾಗಿ ಕೂರಿಸಿದರು ವತ್ಸಲ. ಸ್ವಾತಿ, 1 ನಿಮಿಷ ಕೂತ್ಕೊಮ್ಮ ಮೃದುವಾಗಿ ನುಡಿದರು. ಇಲ್ಲ ಸಿರಿ, ಸಿರಿ ನನಗೋಸ್ಕರ ಕಾಯ್ತಾ ಇರ್ತಾಳೆ, ನಾನು ಮನೆಗೆ ಹೋಗ್ಬೇಕು. ಎತ್ತಲೋ ನೋಟ ಇಟ್ಟು ಪದೇ ಪದೇ ಅದೇ ಮಾತುಗಳನ್ನು ಆಡುತ್ತಿದ್ದವಳನ್ನು ಕಂಡು ವತ್ಸಲ ಅವರ ಕಣ್ಣಲ್ಲೂ ನೀರು ತುಂಬಿತು. ಅವಳ ಮನಸ್ಸಿಗೆ ಆಗಿರುವ ಆಘಾತದ ಅಂದಾಜು ಅವರಿಗಿತ್ತು. ಸ್ವಾತಿ, 1 ನಿಮಿಷ ಇಲ್ಲಿ ನೋಡಮ್ಮ, ನನ್ನ ಕಡೆ ನೋಡು, ಇಲ್ಲಿ ನೋಡು ಎಂದು ಬಲವಂತವಾಗಿ ಅವರ ಕಡೆ ತಿರುಗಿಸಿಕೊಂಡು, ನೀನು ಈ ಸ್ಥಿತಿಲಿ ಮನೆಗೆ ಹೋದ್ರೆ ನಿನ್ನ ಸಿರಿ ಹೆದರ್ಕೊಳ್ತಾಳೆ ಅಲ್ವಾ ಎಂದು ಕೇಳಿದರು. ಸಿರಿ, ನನ್ನ ಸಿರಿ, ನನ್ನ ಸಿರಿ ಎನ್ನುತ್ತಾ ಮತ್ತೆ ಅಳತೊಡಗಿದಳು ಸ್ವಾತಿ. ಈಗ ಸಿರಿ ಜೊತೆ ಯಾರಿದ್ದಾರೆ ಸ್ವಾತಿ ಎಂದವರಿಗೆ ಅವಳ ಹಿನ್ನೆಲೆ ಏನೂ ಅರಿಯದು. ಡೇ ಕೇರ್, ಅವಳು ಡೇ ಕೇರ್ನಲ್ಲಿರ್ತಾಳೆ, ನನಗೋಸ್ಕರ ಕಾಯ್ತಾ ಇರ್ತಾಳೆ ಎಂದವಳ ಮಾತಿನಿಂದ ಅಲ್ಪ ಸ್ವಲ್ಪ ಅರ್ಥವಾಯಿತು ಅವಳ ಸ್ಥಿತಿ. ನಿನ್ನ ಮೊಬೈಲ್ ಕೊಡಮ್ಮ ಸ್ವಾತಿ ಎಂದವರೇ ಅದರಲ್ಲಿದ್ದ ಡೇ ಕೇರ್ ನಂಬರ್ ಹುಡುಕಿ ಡಯಲ್ ಮಾಡಿದರು. ಹಲೋ, ಶಾರದಾ ಅವರಾ ಎಂದು ಕೇಳಿ ತಮ್ಮ ಜೊತೆ ಮಾತನಾಡುತ್ತಿರುವವರು ಯಾರೆಂದು ಕೇಳಿ ತಿಳಿದುಕೊಂಡರು. ನೋಡಿಮ್ಮ, ನಾನು ಸ್ವಾತಿ ಆಫೀಸ್ನಿಂದ ಮಾತಾಡ್ತಾ ಇದ್ದೀನಿ. ಸ್ವಾತಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಹಾಗಾಗಿ ಅವಳಿವತ್ತು ಮನೆಗೆ ಬರೋಕ್ಕಾಗೋದಿಲ್ಲ. ದಯವಿಟ್ಟು ಇವತ್ತು 1 ರಾತ್ರಿ ಸಿರಿನ ನಿಮ್ಮನೇಲೆ ಇಟ್ಕೊಳ್ತೀರಾ ಎಂದು ವಿನಯದಿಂದ ಕೇಳಿಕೊಂಡರು. ಶಾರದಾ ಅವರಿಗೆ ಮನಸ್ಸಿಲ್ಲದೆ ಹೋದರೂ ವತ್ಸಲ ಅವರ ವಿನಯಪೂರ್ವಕವಾದ ಮಾತಿಗೆ ಇಲ್ಲ ಎನ್ನಲಾಗದೆ ಒಪ್ಪಿದರು. ಸ್ವಾತಿ, ಡೇ ಕೇರ್ ಅವ್ರ ಹತ್ರ ನಾನು ಮಾತಾಡಿದ್ದೀನಿ, ನೀನು ಸ್ವಲ್ಪ ನೀರು ಕುಡಿಯಮ್ಮ ಎಂದು ಹೇಳಿ ಸ್ವಲ್ಪ ನೀರು ಕುಡಿಸಿದರು. ಅಲ್ಲೇ ನಿಂತಿದ್ದ ಕಾರ್ತಿಕನ ಹತ್ತಿರ ಬಂದ ಸೂರ್ಯನಾರಾಯಣ್ ಅವನ ಕೆನ್ನೆಗೆ ಬಲವಾಗಿ ಬೀಸಿ ಒಂದೇಟು ಕೊಟ್ಟರು. ಎಂಥ ರಾಕ್ಷಸ ನೀನು ಕಾರ್ತಿಕ್, ನಿನ್ನನ್ನು ಈ ಕೂಡಲೇ ಕೊಚ್ಚಿ ಹಾಕಬೇಕು ಅಂತ ಅನ್ನಿಸ್ತಿದೆ. ಆದರೆ ಏನು ಮಾಡೋದು, ಆಗ್ತಾ ಇಲ್ಲ. ಆದರೆ ಈ ತಪ್ಪಿಗೆ ಶಿಕ್ಷೆ ಅಂತೂ ಇದ್ದಿದ್ದೆ. ಈಗಲೇ ಪೊಲೀಸಿಗೆ ಬರಕ್ಕೆ ಹೇಳ್ತೀನಿ. ಸ್ವಾತಿ, ನೀನು ಒಂದು ಕಂಪ್ಲೇಂಟ್ ಕೊಡಮ್ಮ, ಈ ನನ್ನ ಮಗ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಎಂದರು. 1 ನಿಮಿಷ ಇರಿ, ಅವಳು ಸುಧಾರಿಸ್ಕೊಳ್ಳಿ ಎಂದರು ವತ್ಸಲ. ಮಾಲೀಕರ ಮಾತು ಕೇಳಿ ಚಿಂತೆಗೆ ಬಿದ್ದಳು ಸ್ವಾತಿ. ತನ್ನ ಈಗಿನ ಪರಿಸ್ಥಿತಿ, ಕಂಪ್ಲೇಂಟ್ ಕೊಟ್ಟರೆ ಎದುರಿಸಬೇಕಾದ ಸಮಾಜದ ಕಟುನಿಂದನೆಯ ಮಾತುಗಳು, ತನ್ನ ಮನೆಯವರಿಂದಲೇ ಒದಗಬಹುದಾದ ಚುಚ್ಚುನುಡಿ ಎಲ್ಲವನ್ನೂ ನೆನೆಸಿಕೊಂಡಳು. ಇಲ್ಲ, ನಾನು ಕಂಪ್ಲೇಂಟ್ ಕೊಡಲ್ಲ,
ಕಂಪ್ಲೇಂಟ್ ಕೊಟ್ಟರೆ ವಿಷಯ ಗುಲ್ಲಾಗುತ್ತೆ. ಅಣ್ಣ, ಅತ್ತಿಗೆ ಎಲ್ಲರಿಂದ ಛೀ ಥೂ ಅನ್ನಿಸ್ಕೊಳ್ಬೇಕಾಗತ್ತೆ. ಅಮ್ಮ ಈ ಆಘಾತನ ಹೇಗೆ ಸಹಿಸ್ಕೊಳ್ತಾರೆ? ನನ್ನ ತಪ್ಪಿರದೇ ಇದ್ರೂ ಜನ ನನ್ನ ಬಗ್ಗೆನೇ ಮಾತಾಡ್ಕೊಳ್ತಾರೆ. ಎಲ್ರ ಕಣ್ಣಿಗೂ ನಾನು ಬರೀ ಭೋಗದ ವಸ್ತು ಆಗಿ ಕಾಣಿಸ್ಕೊಳ್ತೀನಿ. ಏನು ಮಾಡಲಿ ನಾನು? ಸಿರಿ ಸಿರಿ ಮೇಲೆ ಕೂಡ ತುಂಬ ಕೆಟ್ಟ ಪರಿಣಾಮ ಆಗುತ್ತೆ. ಒಂಟಿ ಹೆಣ್ಣು ನಾನು. ನನ್ನ ಜೊತೆ ಹೆಣ್ಮಗುನ ಇಟ್ಕೊಂಡು ಮುಂದೆ ಹೇಗೆ ಬಾಳ್ವೆ ಮಾಡಲಿ? ಇಲ್ಲ ಇಲ್ಲ, ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಎಂದು ಯೋಚಿಸಿದಳು. ಅವಳ ಇನ್ನೊಂದು ಮನ ಸ್ವಾತಿಗೆ ಛೀಮಾರಿ ಹಾಕಿತು. ಕಂಪ್ಲೇಂಟ್ ಕೊಡದೇ ಇದ್ರೆ ನಿನ್ನ ಹೆಣ್ತನಕ್ಕೆ ಅವಮಾನ. ನಿನ್ನ ಸೆರ್ಗಿ ಕೈ ಹಾಕದವನು ಕೈ ಕಡ್ದು ಹಾಕದೇ ಇದ್ರೆ ಇನ್ನು ಮುಂದೇನು ಇನ್ನಷ್ಟು ಹೆಣ್ಮಕ್ಳ ಸೆರ್ಗಿಗೆ ಕೈ ಹಾಕ್ತಾನೆ. ಇಂಥ ಕೀಚಕನನ್ನ ಹೀಗೆ ಬಿಡೋದು ಸರಿಯಲ್ಲ. ಕಂಪ್ಲೇಂಟ್ ಕೊಡು ಎಂದಿತು. ಮನದಲ್ಲಿ ನಡೆಯುತ್ತಿದ್ದ ಯುದ್ಧದಲ್ಲಿ ಯಾವ ನಿರ್ಧಾರಕ್ಕೂ ಬದಲಾಗದೆ ತೊಳಲಿದಳು ಸ್ವಾತಿ. ಇದೇನಿದು, ಹಾಲ್ನಲ್ಲೇ ಚಾಪೆ ಮೇಲೆ ಮಲಗಿದ್ದೀರಾ? ಮುಖ ಕಿವುಚುತ್ತಾ ಹೇಳಿದಳು ಜಯಂತಿ. ಅಯ್ಯೋ, ಪಿಕ್ಚರ್ ನೋಡ್ತಾ ಇದ್ವಿ, ಹಾಗೆ ಮಲಗ್ಬಿಟ್ವಿ. ನೀನೇನು ಇವತ್ತು ಮನೆಗೆ ಬರಲ್ಲ, ಅಲ್ಲೇ ಫ್ರೆಂಡ್ ಮನೇಲಿ ಉಳ್ಕೊಳ್ತೀನಿ ಎಂದಿದ್ದೆ? ಚಾಪೆ ಮಡಿಸಿಡುತ್ತಾ ಕೇಳಿದ ಸುದೀಪ. ಓ, ನಾನು ಫ್ರೆಂಡ್ ಮನೇಲೇ ಇರ್ತೀನಿ ಎಂದಿದ್ದಕ್ಕೆ ಅಮ್ಮನ ಮಡ್ಲು ಹುಡ್ಕೊಂಡು ಹೋಗಿತ್ತಾ ಈ ಮಗು? ನಂಗೆ ಗೊತ್ತು ರೀ, ನಾನು ಎದುರಿಗಿಲ್ದೇ ಇದ್ರೆ ನೀವು ನಿಮ್ಮ ಅಮ್ಮನ ಮಗನೇ ಅಂತ. ನಾನು ಮನೆಗೆ ಬರಲ್ಲ ಅಂದ್ಕೂಡ್ಲೆ ಅಮ್ಮ ಮಗ ಇಬ್ರು ಖುಷಿಯಾಗ್ಬಿಟ್ರಿ ಅನ್ಸುತ್ತೆ. ನೀವೆಲ್ಲ ಒಂದೇ, ನಾನೊಬ್ಳೆ ಬೇರೆಯವಳು. ಎಷ್ಟಾದರೂ ನಿಮ್ದು ರಕ್ತ ಸಂಬಂಧ. ಹೋಗಿ, ಈಗಲೂ ನೀವು ನಿಮ್ಮ ಅಮ್ಮನ ಹತ್ರನೇ ಹೋಗಿ, ಜಯಂತಿ ಕೋಪದಿಂದ ಹೇಳುತ್ತಿದ್ದಳು. ಅಲ್ಲ, ನಾನು ನಮ್ಮಮ್ಮನ ಹತ್ರ ಮಾತಾಡಿದ್ರೆ ಅವ್ರ ಕಷ್ಟ ಸುಖ ವಿಚಾರಿಸಿದ್ರೆ ಇವಳಿಗೇನು ತೊಂದರೆ? ಇವಳ ಹತ್ರನೂ ಪ್ರೀತಿಯಿಂದನೇ ಇರ್ತೀನಲ್ಲ ಎಂದುಕೊಂಡ ಮನದಲ್ಲಿ. ಬರೀ ಮನದೊಳಗೆ ಇಷ್ಟು ಮಾತೇ ಹೊರತು ಜೋರಾಗಿ ಹೇಳುವ ಧೈರ್ಯವಿಲ್ಲ ಸುದೀಪನಿಗೆ. ತನಗಿಂತ ಹೆಚ್ಚು ಓದಿರುವ, ತನಗಿಂತ ಹೆಚ್ಚು ಸಂಬಳ ತರುವ ಹೆಂಡತಿಯ ಎದುರಿಗೆ ಸ್ವರ ಎತ್ತಲು ಅಂಜುವ ಅಮ್ಮವರ ಗಂಡ ಸುದೀಪ. ಅಮ್ಮ ಯಾಕೋ ಸಪ್ಪಗಿದ್ರು, ಸ್ವಾತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ಅಷ್ಟೇ ಎಂದ ಸುದೀಪ. ಮಾರಾಯನ್ ಹಾಗೆ ಮಾತಾಡಿ, ಬೇಡ ಅಂದೋರು ಯಾರು? ನಾನೇನು ನಿಮ್ಮ ಬಾಯಿಗೆ ಹೊಲಿಗೆ ಹಾಕಿದ್ದೀನಾ? ನಿಮ್ಮ ಅಮ್ಮನ ಹತ್ರ ಮಾತಾಡಬೇಡ ಅಂತ ಹೇಳಿದಿನಾ? ನೀವಾಗೆ ಏನೇನೋ ಅಂದ್ಕೊಳ್ತೀರಾ, ಆಮೇಲೆ ನನ್ನನ್ನು ಕೆಟ್ಟೋಳನ್ನಾಗಿ ಮಾಡ್ತೀರಾ ಎನ್ನುತ್ತಾ ಆಡಿದ ಮಾತನ್ನೇ ಮತ್ತೆ ಮತ್ತೆ ಆಡುತ್ತಾ ಸುದೀಪನ ತಲೆ ಚಿಟ್ಟು ಹಿಡಿಸಿದಳು. ದೇವ್ರೇ, ಆದಷ್ಟು ಬೇಗ ನನ್ನ ಕಿವಿಡನ್ ಮಾಡಪ್ಪ ತಂದೆ. ಕಾಣದ ದೇವರಿಗೆ ತನ್ನ ಅಹವಾಲು ಸಲ್ಲಿಸುತ್ತಿದ್ದ ಸುದೀಪ. ಆದರೆ ದೇವರು ಯಾಕೋ ಅವನ ವಿಷಯದಲ್ಲಿ ಕಲ್ಲಾಗಿದ್ದ. ಹೇಳಿ, ಸುದೀಪನ ಭುಜ ಅಲ್ಲಾಡಿಸಿದಾಗ ಏನ್ ಹೇಳಿ ಎಂದ ಅಮಾಯಕ ಮುಖ ಹೊತ್ತು. ನನ್ನ ಕರ್ಮ, ಇಷ್ಟೊತ್ತಿನ ತನಕ ಹೇಳಿದ್ದನ್ನ ನೀವು ಕೇಳಿಸ್ಕೊಳ್ಳೇ ಇಲ್ವಾ? ಮತ್ತವಾಗಿಂದ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತಾನೆ ಇದ್ರಲ್ಲ, ಕೋಪದಿಂದ ಕೇಳಿದಳು. ಸುದೀಪ ಸುಮ್ಮನೆ ಅವಳ ಮುಖ ನೋಡಿದ. ಜಯಂತಿ ಕೋಪದಿಂದ ಅವನ ಕಡೆ ಬೆನ್ನು ಮಾಡಿ ಮಲಗಿದಳು. ಸತ್ಯ, ಬಚಾವಾದೆ, ಇವತ್ತಿನ ಕೋಟ ಮುಗೀತು ಎಂದು ಎದೆಯ ಮೇಲೆ ಕೈಯಿಟ್ಟು ಸಣ್ಣ ನಿಟ್ಟುಸಿರು ಬಿಟ್ಟು ಮಲಗಿದ ಸುದೀಪ. ನಾನು ಮನೇಲಿ ಇಲ್ಲದೆ ಇರೋದನ್ನೇ ಕಾಯ್ತಾ ಇರ್ತಾರೆ ನಮ್ಮತ್ತೆ. ನಿನ್ನೆ ನಾನು ಬರೋದು ಲೇಟ್ ಆಗಿತ್ತು. ಅದೇನೇನು ಹೇಳಿದಾರೋ ಏನೋ ಮಗನ ಜೊತೆ. ಬರೋ ಹೊತ್ತಿಗೆ ಇಬ್ರು ಚಾಪೆ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಇದ್ರು. ಜಯಂತಿ ತನ್ನ ಅಮ್ಮನ ಬಳಿ ಮಾರನೇ ದಿನ ಬೆಳಿಗ್ಗೆ ವರದಿ ಒಪ್ಪಿಸುತ್ತಿದ್ದಳು. ಇನ್ನೇನೋ ಒಂದಿಷ್ಟು ಹತ್ತು ಕರೆದು ಮಾಡಿರ್ತಾರೆ. ಇದಾಳಲ್ಲ ಆ ನಿನ್ನಾದ್ನಿ, ಅವಳ ಬಗ್ಗೆ ಒಂದಿಷ್ಟು ಹೇಳ್ಕೊಂಡಿರ್ತಾರೆ. ಒಂದಿಷ್ಟು ದುಡ್ಡು ಗಿಡ್ಡು ಇಸ್ಕೊಂಡಿರ್ಬೋದೇನೋ ನೋಡು ಎಂದ ಪಾರ್ವತಿಗೆ ಸ್ವಾತಿಯನ್ನು ಕಂಡರೆ ಅದೇನೋ ಅಸಹನೆ. ಇಸ್ಕೊಂಡಿರ್ತಾರೆ, ಅವ್ರಿಗಿನ್ನೇನು ಕೆಲಸ? ಮಗನ ಮನೆ ಬರ್ದಾದ್ರೂ ಚಿಂತೆ ಇಲ್ಲ, ಮಗಳ ಮನೆ ತುಂಬ್ತಾ ಇರಬೇಕು ಅಷ್ಟೇ, ಸಿಟ್ಟಿನಿಂದ ನುಡಿದಳು ಜಯಂತಿ. ಅದಕ್ಕೆ ನಿನ್ನ ಬುದ್ಧಿವಂತಿಕೆ ತೋರಿಸ್ಬೇಕು ನೀನು. ನಿನ್ ಗಂಡನ ದುಡ್ಡು ಆ ಕಡೆ ಸೋರ್ ಹೋಗದೆ ಇರೋ ಹಾಗೆ ನೋಡ್ಕೊಳ್ಬೇಕು, ಪಾರ್ವತಮ್ಮ ಮಗಳಿಗೆ ಉಪದೇಶ ಮಾಡುತ್ತಿದ್ದರು. ಏನ್ ಮಾಡೋಕ್ಕಾಗುತ್ತಮ್ಮ, ನನ್ನ ಸಂಬಳ ನಿನ್ ಅಳಿಯನ್ ಸಂಬಳಕ್ಕಿಂತ ಹೆಚ್ಚು ಅಂತ ಗೊತ್ತಲ್ವಾ? ನನ್ನ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳೋಕ್ಕಾಗುತ್ತಾ? ಜಯಂತಿ ಅಸಹಾಯಕವಾಗಿ ಹೇಳಿದಳು. ಅಯ್ಯ, ದುಡ್ಡು ಕೇಳ್ಬೇಡ್ವೆ, ಪ್ರಾಪರ್ಟಿ ತಗೋ, ಅವನ್ ಸ್ಯಾಲ್ರಿಯಿಂದ EMI ಕಟ್ಟೋ ವ್ಯವಸ್ಥೆ ಮಾಡು. ಬೇಕು ಅಂದ್ರೂ ಅವ್ರ ಕೈಲಿ ದುಡ್ಡು ಉಳಿಯಲ್ಲ. ಈ ಕಡೆ ನಿಂಗೊಂದು ಪ್ರಾಪರ್ಟಿ ಕೂಡ ಆಗುತ್ತೆ, ಏನಂತೀಯಾ ಎಂದರು. ನಿನ್ ತಲೆನೇ ತಲೆ ಕಣಮ್ಮ, ನೀನ್ ರಾಜಕೀಯ ಸೇರ್ಬೇಕಾಗಿತ್ತು, ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದೆ ಎನ್ನುತ್ತಾ ತಾಯಿಯನ್ನು ಹೊಗಳಿ ಎಲ್ಲಿ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಅಂತ ಯೋಚಿಸೋಕೆ ಶುರು ಮಾಡಿದಳು ಜಯಂತಿ. ಆತ್ಮೀಯ ಓದುಗರೆ, ಇವತ್ತಿಗೆ ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ.
ನಿಮ್ಮ ಅಭಿಪ್ರಾಯದಲ್ಲಿ ಸ್ವಾತಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ ಬೇಡ್ವಾ? ಇಂದಿನ ಸಮಾಜದ ವಸ್ತುಸ್ಥಿತಿಯ ಆಧಾರದ ಮೇಲೆ ಯೋಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಲ್ವಾ? ಇದು ಕಥೆನೇ ಆದ್ರೂ ವಾಸ್ತವದಲ್ಲಿ ನಮ್ಮ ಆಸುಪಾಸಿನಲ್ಲೇ ಇಂಥ ಘಟನೆ ನಡೆದ್ರೆ ಸಮಾಜದ ರಿಯಾಕ್ಷನ್ ಹೇಗಿರಬಹುದು ಅಂತ ತಿಳಿಯೋ ಕುತೂಹಲ ನನಗೆ. ನಿಮ್ಮ ಅಭಿಪ್ರಾಯ ಹಾಗೆ ಸಲಹೆಗಳಿಗಾಗಿ ಕಾಯ್ತಾ ಇರ್ತೀನಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟೋರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.